ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 12. ನಾನು ಹುಟ್ಟಿದ್ದು ಮೈಸೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಕೃಷ್ಣಾಪುರ ಎಂಬ ಊರಲ್ಲಿ. ನನ್ನ 3 ವರ್ಷದ ತನಕ ನಾನು ಅಲ್ಲೇ ಇದ್ದೆ. ಆಮೇಲೆ ನಾವು ಮಂಗಳೂರಿಗೆ ಬಂದದ್ದು. ನಮ್ಮಪ್ಪ ಸದಾನಂದ್ ಮತ್ತು ಅಮ್ಮ ಶಾಂತಿಗೆ 2 ಮಕ್ಕಳು, ನಾನು ಮತ್ತು ನನ್ನ ತಂಗಿ ಶಿವನ್ಯ. ಅಪ್ಪ ಬಿಸ್ನೆಸ್ ಮ್ಯಾನ್, ಅಮ್ಮ ಗೃಹಿಣಿ. ಐಶು ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ಅವಳ ಅಪ್ಪ ಮಹೇಶ್ ಬಿಸ್ನೆಸ್ ಮ್ಯಾನ್ ಮತ್ತು ಅಮ್ಮ ಪಾರ್ವತಿ ಗೃಹಿಣಿ. ಇನ್ನು ಮೀರಾ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ಅವರ ಅಪ್ಪ ಭಾರದ್ವಾಜ್, ಅಮ್ಮ ಭವಾನಿ BEd ಮಾಡಿ ಟೀಚರ್ ಆಗಿದ್ದರು. ಆದರೆ ಮೀರಾ ಹುಟ್ಟಿದ ನಂತರ ಕೆಲಸ ಬಿಟ್ಟರು. ಅಪ್ಪ ಮಹಿ ಅಂಕಲ್, ಭಾರು ಅಂಕಲ್ ಚಿಕ್ಕಂದಿನಿಂದಲೇ ಒಟ್ಟಿಗೆ ಆಡಿ ಬೆಳೆದ ಆಪ್ತ ಸ್ನೇಹಿತರು. ಆದುದರಿಂದಲೇ ನಾವೆಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್. ನಾನು, ಐಶು, ಮೀರಾ ನಾವು LKGಯಿಂದ ಬೆಸ್ಟೀಸ್ ಆದ್ವಿ. ಭಾರು ಅಂಕಲ್ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಆಗಿದ್ದರು. ಒಂದಿನ ಅವರು ಉಗ್ರಗಾಮಿಗಳ ವಿರುದ್ಧ ಸಂಚು ಮಾಡಿದರು. ಕಣ್ಣೆದುರಿಗಿರುವ ಶತ್ರುಗಳೊಂದಿಗೆ ಹೋರಾಡಿ ಗೆಲ್ಲಬಹುದು, ಆದರೆ ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕುವವರನ್ನು ಗೆಲ್ಲಲು ಅಸಾಧ್ಯ. ಅಂಕಲ್ ವಿಷಯದಲ್ಲಿ ಹಾಗೆ ಆಯಿತು. ಅವರು ನಂಬಿದವರು ಅವರಿಗೆ ಮೋಸ ಮಾಡಿದರು. ಅದರಿಂದ ಅವರು ವೀರಮರಣ ಹೊಂದಿದರು. ಅವರ ಮರಣದ ನಂತರ ಭವಾನಿ ಆಂಟಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ರು. ನಂತರ ಅವರನ್ನು ಮತ್ತು ಮೀರಾಳನ್ನು ಮಹಿ ಅಂಕಲ್ ಅವರ ಮನೆಗೆ ಕರೆದುಕೊಂಡು ಹೋದರು. ದಿನಗಳು ಉರುಳಿದಂತೆ ಭವಾನಿ ಆಂಟಿ ಚೇತರಿಸಿಕೊಳ್ಳಲು ತೊಡಗಿದರು. ಆಮೇಲೆ ಅವರು ತಮ್ಮ ಮನೆಗೆ ಹಿಂತಿರುಗಿ ಹೋಗಲು ನಿರ್ಧರಿಸಿದರು. ಅಲ್ಲೇ ಇರಲು ಎಷ್ಟು ಹೇಳಿದರೂ ಕೇಳಲಿಲ್ಲ. ಅವರು ಮನೆಗೆ ಹೋಗುವ ಮೊದಲು ಅಪ್ಪ ಮತ್ತು ಮಹಿ ಅಂಕಲ್, ಏನೇ ಆದರೂ ಧೈರ್ಯಗೆಡಬೇಡ, ನಿನಗೂ ಮೀರಾಗೂ ನಾವಿದ್ದೇವೆ ಎಂದು ಹೇಳಿ ಧೈರ್ಯ ತುಂಬಿದರು. ಅವರು ಸರಿ ಎಂದು ಹೇಳಿ ಸಂತೋಷದಿಂದ ಹೋದರು. ಆಮೇಲೆ ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ನಮ್ಮನ್ನು UKG ಆದಮೇಲೆ ಬೇರೆ ಸ್ಕೂಲ್ಗೆ ಸೇರಿಸಿದರು. ಯಾಕೆಂದರೆ ಅಲ್ಲಿ PU ವರೆಗೆ ಕ್ಲಾಸ್ ಇತ್ತು. ನಾವು ಯಾವಾಗಲೂ ಒಟ್ಟಿಗೆ ಇರಬೇಕು ಎಂದು ಅಪ್ಪ ಮತ್ತು ಅಂಕಲ್ ಸೇರಿ ಆ ತೀರ್ಮಾನ ತಗೊಂಡಿದ್ರು. ನಾನು, ಐಶು, ಮೀರು ತರಲೆ ಮಾಡ್ತಿದ್ವಿ. ಟೀಚರ್ಸ್ನ ತಲೆ ತಿಂತಿದ್ವಿ. ಆದರೂ ಓದೋದ್ರಲ್ಲಿ ನಾವು ಮುಂದು. ಆದೋದ್ರಿಂದ ಟೀಚರ್ಸ್ ನಮ್ಮನ್ನು ಹಾಗೆ ಬೈತಾ ಇರಲಿಲ್ಲ. ನಮ್ಮ ತರಲೆಗಳನ್ನು ಅವರು ಎಂಜಾಯ್ ಮಾಡೋರು. ಹೀಗೆ ಮೂವರೇ ಇದ್ದ ನಮ್ಮ ಪ್ರಪಂಚಕ್ಕೆ ಹೊಸ ಗೆಳೆಯರ ಸೇರ್ಪಡೆ ಆಯಿತು. ಅವರೆಲ್ಲರೂ ಸೈಲೆಂಟ್ ಪಾರ್ಟೀಸ್, ಆದರೆ ನಮ್ಮ ತರಲೆಗಳನ್ನು ನೋಡಿ ಖುಷಿ ಪಡುವರು. ನಾವು ಅಂದರೆ ಅವರಿಗೆ ಇಷ್ಟ ಅಂತೆ. ಅದಕ್ಕೆ ನಮ್ಮ ಪ್ರಪಂಚದಲ್ಲಿ ಬಂದರು. ಅವರು ಯಾರಂದರೆ ರಚನಾ, ಕೃತಿಕಾ, ಭೂಷಣ್, ಸಿದ್ಧಾರ್ಥ್, ಚಾರ್ವಿ, ಲೇಖನ, ಧ್ಯಾನ್. ತ್ರಿಮೂರ್ತಿಗಳಿಂದ ದಶಾವತಾರಕ್ಕೆ ಪ್ರಮೋಷನ್. ತುಂಬ ಖುಷಿಯ ದಿನಗಳವು. ನಾವು 5ನೇ ಕ್ಲಾಸಲ್ಲಿರುವಾಗ ಸಮಾಜ ವಿಜ್ಞಾನ ಪಾಠ ಮಾಡಲು ಹೊಸ ಸರ್ ಬಂದರು. ಅವರ ಹೆಸರು ಜೀವ. ಆದರೆ ಅವರು ಪಾಠ ಮಾಡುವ ರೀತಿ ನೋಡಿದರೆ ಅವರಿಗೂ ಅವರ ಹೆಸರಿಗೂ ಟ್ಯಾಲಿನೇ ಆಗಲ್ಲ. ಯಾಕಂದರೆ ಜೀವ ಅಂತ ಹೆಸರಿಟ್ಕೊಂಡು ಜೀವವೇ ಇಲ್ಲದ ಹಾಗೆ ಪಾಠ ಮಾಡ್ತಿದ್ರು. ಸೋಷಲ್ ಪೀರಿಯಡ್ ಅನ್ನೋದಕ್ಕಿಂತ ಸ್ಲೀಪಿಂಗ್ ಪೀರಿಯಡ್ ಅನ್ನಬಹುದು. ಒಂದು ವಾಕ್ಯ ಓದೋಕ್ಕೆ 1 ಗಂಟೆ ತಗೊಳ್ತಿದ್ರು. ಆದರೂ ನಾವು ಬಾಯ ಕಳಿಸುತ್ತಾ ಸ್ವಲ್ಪ ಸ್ವಲ್ಪ ಕೇಳ್ತಾ ಇದ್ದೆವು. ಒಂದಿನ ಹೀಗೆ ಅವರು ಪಾಠ ಮಾಡಬೇಕಾದ್ರೆ ಅವರಿಗೂ ಅರ್ಥ ಆಗಿರಬೇಕು ನಾವು ಹೆಚ್ಚು ಗಮನ ಕೊಡುವುದಿಲ್ಲ ಎಂದು. ಅದಕ್ಕೆ ಒಂದು ಕತೆ ಹೇಳ್ತೇನೆ ಎಂದರು. ಅಷ್ಟು ಹೊತ್ತು ನಿದ್ದೆ ಮಾಡ್ತಿದ್ದವರು ಎಚ್ಚರಗೊಂಡರು. ಓಕೆ ಲಿಸನ್, ಈಗ ಎಲ್ಲರೂ ಕೇಳಿ. ಕೇಳ್ತಾ ಇದ್ದೀವಿ, ನೀವು ಹೇಳಿ. ಒಂದಾನೊಂದು ಕಾಲದಲ್ಲಿ ಒಂದು ಕಾಗೆ ಇತ್ತು. ಸರ್, ಉಳಿದ ಕಾಗೆಗಳು ಸಿಟ್ಟು ಮಾಡ್ಕೊಂಡು ಹೋದ್ವಾ ಎಂದಳು ಮೀರಾ. ಎಲ್ಲರೂ ಅವಳ ಮಾತಿಗೆ ನಕ್ಕರು. ನಾನು ಕತೆ ಹೇಳುವಾಗ ಮಾತಾಡೋ ಹಾಗಿಲ್ಲ, ಈಗ ಕೇಳು. ಮುಂದೆ ಹೇಳಿ. ಅದು ಬೇಸಿಗೆ ಕಾಲ. ಆದ್ದರಿಂದ ನದಿಯ ನೀರು ಬತ್ತಿ ಹೋಗಿತ್ತು. ಕಾಗೆಗೆ ತುಂಬ ಬಾಯಾರಿಕೆ ಆಗ್ತಾಯಿತ್ತು. ಎಲ್ಲ ಕಡೆ ಹುಡುಕಿದ್ರೂ ನೀರು ಸಿಗಲಿಲ್ಲ. ಆಮೇಲೆ ಒಂದು ಹೂಜಿ ಕಂಡಿತು. ಅದರಲ್ಲಿ ಸ್ವಲ್ಪ ನೀರಿತ್ತು. ಕಾಗೆಗೆ ಅದರಿಂದ ನೀರು ಕುಡಿಯಲು ಆಗ್ತಾ ಇರಲಿಲ್ಲ. ನಂತರ ಕಾಗೆ ಒಂದೊಂದೇ ಕಲ್ಲನ್ನು ಹೂಜಿಗೆ ಹಾಕಿತು. ನೀರು ಮೇಲಕ್ಕೆ ಬಂತು. ಕಾಗೆ ನೀರು ಕುಡಿದು ಬಾಯಾರಿಕೆ ನೀಗಿಸಿತು. ಈಗ ಹೇಳಿ, ಈ ಕಥೆಯಿಂದ ನಿಮ್ಗೇನು ಅರ್ಥ ಆಯಿತು? ಕಾಗೆಗೆ ಬುದ್ಧಿ ಇಲ್ಲ ಅಂತ ಅಲ್ಲ ಸರ್. ಕಲ್ಲು ಹಾಕುವಾಗ ಟೈಮ್ ವೇಸ್ಟ್ ಮತ್ತು ಪರಿಶ್ರಮ. ಅದರ ಬದಲು ಸ್ಟ್ರೋ ಹಾಕಿದರೆ ಬೇಗ ನೀರು ಕುಡಿಯಬಹುದಿತ್ತಲ್ಲ ಎಂದು ನಾನು ಹೇಳಿದಾಗ ಎಲ್ಲರೂ ಹೈಫೈ ಕೊಟ್ಟು ನಕ್ಕರು. ಸರ್, ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಿ ಎಂದಳು ಮೀರಾ. ಸರಿ, ಕೇಳು. ಆನೆಯ ಮುಂದೆ 2 ಆನೆಗಳು, ಆನೆಯ ಹಿಂದೆ 2 ಆನೆಗಳು ಸಾಲಾಗಿ ಹೋಗುತ್ತವೆ. ಒಟ್ಟು ಎಷ್ಟು ಆನೆಗಳು?
5 ಅಲ್ಲ. ಈಗ ಉತ್ತರ ಹೇಳಿ. 5 ಅಲ್ವಾ? ಅಲ್ಲ. ನೀನೇ ಹೇಳು. 3. ಮುಂದೆ ಇರುವ ಆನೆಯ ಹಿಂದೆ 2, ಹಿಂದೆ ಇರುವ ಆನೆಯ ಮುಂದೆ 2. ಬೆಲ್ಲಾಯಿತು. ಸರ್ ಹೋದರು. ಅದರ ನಂತರ ಸರ್ ಕೂಡ ನಮ್ಮೊಂದಿಗೆ ಬೆರೆಯಲು ಶುರು ಮಾಡಿದರು. ನಮ್ಮ ಸಹವಾಸದಿಂದ ಅವರು ಹೆಸರಿಗೆ ತಕ್ಕಂತೆ ಜೀವವಾದರು. ಜೀವವಿರುವ ಥರ ಪಾಠ ಮಾಡಲು ಶುರು ಮಾಡಿದರು. ಹೀಗೆ ಖುಷಿಯಾಗಿದ್ದೆವು. ವರ್ಷಗಳು ದಿನಗಳಂತೆ ಕಳೆದವು. 10ನೇ ಕ್ಲಾಸ್ನಲ್ಲಿ ಒಳ್ಳೆಯ ಮಾರ್ಕ್ಸ್ ತಗೊಂಡೆವು. PU ಮಾಡಲು ಅಲ್ಲೇ ಸೇರಿದೆವು. ಅದು ಹದಿಹರೆಯದ ವಯಸ್ಸು. ಹೊಸ ಆಸೆಗಳು ಚಿಗುರೊಡೆಯುವ ಸಮಯ. ಮನುಷ್ಯ ಜೀವನದ ಮುಖ್ಯವಾದ ಹಂತ. ಮನ ರೆಕ್ಕೆ ಬಿಚ್ಚಿ ಹಾರುವುದು. ಪ್ರೀತಿ ಹುಟ್ಟುವುದಕ್ಕೆ ಇಷ್ಟೇ ವಯಸ್ಸು ಆಗಬೇಕೆಂದಿಲ್ಲ. ಆದರೂ ಈ ವಯಸ್ಸಿನಲ್ಲಿ ಅಲ್ವಾ ಪ್ರೀತಿ ಆಕರ್ಷಣೆಗೆ ಒಳಗಾಗುವುದು. ತಿಳಿದೋ ತಿಳಿಯದೆಯೋ ಮನ ಪ್ರೀತಿ ಎಂಬ ಬಲೆಗೆ ಸಿಲುಕುತ್ತದೆ. ಪ್ರೀತಿ ಮಾಡುವುದು ತಪ್ಪಲ್ಲ. ಆದರೆ ಪ್ರೀತಿಯು ಕೆಲವರಿಗೆ ಸ್ವರ್ಗ, ಇನ್ನು ಕೆಲವರಿಗೆ ನರಕ. ಅದು ನಾವು ಪ್ರೀತಿ ಮಾಡುವ ವ್ಯಕ್ತಿಯನ್ನು ಅವಲಂಬಿಸಿರುವುದು. ಕೆಲವೊಮ್ಮೆ ಪ್ರೀತಿ ಮಾಡುವ ವ್ಯಕ್ತಿ ಮೇಲಿನ ಕುರುಡು ನಂಬಿಕೆ ನಮಗೆ ಮುಳುವಾಗುವುದು. PUಗೆ ನಮ್ಮ ಸ್ಕೂಲ್ಗೆ ಹೊಸ ವಿದ್ಯಾರ್ಥಿಗಳು ಸೇರಿದರು. ಹೊಸ ಫ್ರೆಂಡ್ಸ್ ಸಿಗುತ್ತಾರೆ ಎಂದು ನಾವೆಲ್ಲರೂ ಖುಷಿಯಾಗಿದ್ದೆವು. ಆದರೆ ಆ ಖುಷಿ ಹೆಚ್ಚು ದಿನ ಇರುವುದಿಲ್ಲವೆಂದು, ಅದರಿಂದ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುವುದು ಎಂದು ತಿಳಿಯಲಾದೆವು. ನಮ್ಮ ಕ್ಲಾಸಿಗೆ ಸೇರಿದ ಹೊಸ ವಿದ್ಯಾರ್ಥಿಗಳಲ್ಲಿ ಒಬ್ಬ ಅಕ್ಷಯ್. ಅವನು ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವಿಶ್ವನಾಥ್ರವರ ಏಕೈಕ ಪುತ್ರ. ಅವರ ಸಾಮ್ರಾಜ್ಯದ ವಾರಸ್ದಾರ. ಅಷ್ಟು ದೊಡ್ಡ ಶ್ರೀಮಂತನಾದರೂ ಕಿಂಚಿತ್ತೂ ಅಹಂಕಾರವಿಲ್ಲದವನು. ಸರಳ ಜೀವಿ, ಬುದ್ಧಿವಂತ, ಎಲ್ಲರೊಂದಿಗೂ ಬೆರೆಯುವ ಗುಣ. ಯಾರಿಗೆ ಯಾವಾಗ ಬೇಕಾದರೂ ತನ್ನಿಂದಾಗುವ ಸಹಾಯ ಮಾಡ್ತಿದ್ದ. ನೋಡಲು ಸ್ಮಾರ್ಟ್ ಆಗಿದ್ದ. ಹುಡುಗಿಯರಂತೂ ಅವನಿಗೆ ಫಿದಾ ಆಗಿದ್ದರು. ಕೆಲವರು ಹಣದ ಆಸೆಯಿಂದ ಅವನ ಹಿಂದೆ ಬಿದ್ದರೆ, ಇನ್ನು ಕೆಲವರು ಅವನ ರೂಪಕ್ಕೆ ಸೋತು ಅವನ ಹಿಂದೆ ಬಿದ್ದಿದ್ದರು. ದಿನೇ ದಿನೇ ಅವನಿಗೆ ಪ್ರಪೋಸ್ ಮಾಡುವವರ ಸಂಖ್ಯೆ ಹೆಚ್ಚುತ್ತಿತ್ತು. ಅವನು ಅದನ್ನೆಲ್ಲ ನಯವಾಗಿ ನಿರಾಕರಿಸಿದ್ದ. ಹೀಗೆ 1 ವರ್ಷ ಕಳೆಯಿತು. ನಾವು ಸೆಕೆಂಡ್ PU. ಆಗ ಅವನು ನಮ್ಮಲ್ಲಿ ಒಬ್ಬನಾದ. ದಶಾವತಾರಗಳು ಆಗಿದ್ದ ನಮ್ಮ ಗುಂಪು 11 ಜನರನ್ನು ಒಳಗೊಂಡ ಶೈನಿಂಗ್ ಸ್ಟಾರ್ಸ್ ಎಂಬ ಹೊಸ ಗುಂಪಾಗಿ ಬದಲಾಯಿತು. ಎಲ್ಲರೂ ತುಂಬ ಖುಷಿಯಾಗಿದ್ದೆವು. ಹೀಗಿರಲು ಒಂದಿನ ಅಕ್ಷಯ್ ನಮ್ಮ ಮೀರುವನ್ನು ನೋಡ್ತಾ ಇರೋದು ನನ್ನ ಗಮನಕ್ಕೆ ಬಂತು. ನಾನು ಅವಳನ್ನು ಸುಮ್ಮನೆ ಅವನ ಹೆಸರು ಹೇಳಿ ರೇಗಿಸುತ್ತಿದ್ದೆ. ನಮ್ಮ ಗುಂಪಲ್ಲಿ ಯಾರಿಗೂ ಪ್ರೀತಿ ಪ್ರೇಮದ ಬಗ್ಗೆ ಆಸಕ್ತಿ ಇರಲಿಲ್ಲ. ಅವಳು ಪ್ರೀತಿ ಮಾಡುವ ಗೋಜಿಗೆ ಹೋಗಲ್ಲ ಎಂಬ ನಂಬಿಕೆಯಿಂದಲೇ ಅವಳನ್ನು ದಿನೇ ದಿನೇ ಅವನ ಹೆಸರು ಹೇಳಿ ರೇಗಿಸುತ್ತಿದ್ದೆ. ಆದರೆ ಅದರ ನಡುವೆ ಅಕ್ಷಯ್ ಬಂದು ಅವಳಿಗೆ ಪ್ರಪೋಸ್ ಮಾಡಿ ಆಗಿತ್ತು. ನಮಗೆ ಯಾರಿಗೂ ಈ ವಿಷಯ ತಿಳಿದಿರಲಿಲ್ಲ. ಎಂತಹವರಾದರೂ ಇಷ್ಟಪಡುವ ವ್ಯಕ್ತಿತ್ವ ಅವನದು. ಆದರೂ ಮೊದಲು ಮೀರು ಅವನ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ಲು. ಆದರೆ ನಾನು ಇದರ ಬಗ್ಗೆ ತಿಳಿಯದೆ ಯಾವಾಗಲೂ ಅವನನ್ನು ಹೊಗಳ್ತಿದ್ದೆ. ಯಾವತ್ತೂ ಯಾರ ಹೆಸರಲ್ಲೂ ರೇಗಿಸಬಾರ್ದು. ಹಾಗೆ ಮಾಡಿದರೆ ಅವರ ಬಗ್ಗೆ ಕೇಳ್ತಾ ನಿಧಾನವಾಗಿ ಮನಸ್ಸು ಹಾದಿ ತಪ್ಪುತ್ತದೆ. ಹದಿಹರೆಯದ ವಯಸ್ಸಿನಲ್ಲಿ ಇದು ಜಾಸ್ತಿ. ನನ್ನ ಈ ರೀತಿ ವರ್ತನೆಯಿಂದ ಅವಳಲ್ಲಿ ಅವನ ಬಗ್ಗೆ ಮಧುರ ಭಾವನೆ ಚಿಗುರೊಡೆಯಿತು. ಆ ಭಾವನೆಗೆ ಪ್ರೀತಿ ಎಂಬ ಹೆಸರಿಟ್ಟಳು. ಕಣ್ಸನ್ನೆಯಲ್ಲಿ ಅವರಿಬ್ಬರ ಸಂಭಾಷಣೆ ನಡೆಯುತ್ತಿತ್ತು. ಒಮ್ಮೆ ನನ್ನ ಗಮನಕ್ಕೆ ಬಂತು. ನಮ್ಮ ಆ್ಯನ್ಯುವಲ್ ಎಕ್ಸಾಮ್ ನಡೆಯುತ್ತಿತ್ತು. ಅಂದು ಲಾಸ್ಟ್ ಎಕ್ಸಾಮ್. ಅಂದು ಅವಳಲ್ಲಿ ಅದರ ಬಗ್ಗೆ ವಿಚಾರಿಸಿದಾಗ ಅವನು ಪ್ರಪೋಸ್ ಮಾಡಿದ್ದು, ಅವಳು ರಿಜೆಕ್ಟ್ ಮಾಡಿದ್ದು. ಆಗ ಅವನು ನಿನಗೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯುತ್ತೇನೆ ಎಂದದ್ದು ಹೇಳಿದಳು. ಮತ್ತೆ ತಾನೀಗ ಅವನನ್ನು ಪ್ರೀತಿ ಮಾಡುವುದಾಗಿಯೂ ಹೇಳಿದಳು. ಅವನಿಗೆ ಇದರ ಬಗ್ಗೆ ಗೊತ್ತಾ ಎಂದು ಕೇಳಿದಾಗ ಬಾಯಿ ಬಿಟ್ಟು ಹೇಳಲಿಲ್ಲ ನಾನು ಎಂದಳು. ನನಗೊಮ್ಮೆ ಗಾಬರಿ ಆಯಿತು. ಅಕ್ಷಯ್ ಬಗ್ಗೆ ಗೌರವ, ನಂಬಿಕೆ ಇದೆ. ಆದರೆ ಈ ವಿಷಯದಿಂದ ಇಬ್ಬರ ಜೀವನ ಹಾಳಾಗಬಾರ್ದು ಎಂದು ಒಮ್ಮೆ ಅವನಲ್ಲಿ ಇದರ ಬಗ್ಗೆ ಮಾತಾಡು, ನಿನ್ನ ಮನಸ್ಸಲ್ಲಿರುವುದು ಹೇಳು ಅಂದೆ. ಆಗ ಅವಳು ಇವತ್ತು ಲಾಸ್ಟ್ ಎಕ್ಸಾಮ್, ಅದು ಕಳೆದು ಹೇಳ್ತೀನಿ ಅಂದ್ಲು. ನಾನು ಹ್ಞೂ ಅಂದೆ. ಮೀರು ಎಷ್ಟು ತರಲೆ ಮಾಡ್ತಿದ್ಲೋ ಅಷ್ಟೇ ಸೂಕ್ಷ್ಮ ಅವಳು. ಅಂಕಲ್ ಹೋದ್ಮೇಲೆ ಅವಳು ಆ ಥರ ಆಗಿದ್ದು. ಎಕ್ಸಾಮ್ ಆದಮೇಲೆ ಅವನ ಹತ್ರ ಮಾತಾಡಿ ಬರ್ತೇನೆ ಎಂದು ಹೋದವಳು ತುಂಬ ಹೊತ್ತಾದರೂ ಬರಲಿಲ್ಲ. ಟೀಚರ್ ಮತ್ತು ಉಳಿದ ಫ್ರೆಂಡ್ಸ್ ಎಲ್ಲರೂ ಹೋಗಿ ಆಗಿತ್ತು. ನಾನು ಮತ್ತು ಐಶು ಅವಳನ್ನು ತುಂಬ ಹುಡುಕಿದೆವು. ಕೊನೆಗೆ ಲೈಬ್ರರಿ ಹತ್ರ ತಲುಪಿದಾಗ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು. ಅದು ನಮ್ಮ ಮೀರು ಧ್ವನಿ ಎಂದು ಗುರುತಿಸಿ ಅಲ್ಲಿಗೆ ಹೋದೆವು. ಅಲ್ಲಿ ಹೋಗಿ ನೋಡಿದಾಗ ಮೀರು ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿ ಇದ್ದಳು.
ಅಲ್ಲಿ ಅವನು ಅವಳನ್ನು ಅತ್ಯಾಚಾರ ಮಾಡಲು ಬಂದಿದ್ದ ಎಂದು ತಿಳಿಯಿತು. ಆದರೆ ನಾವು ಸರಿಯಾದ ಸಮಯಕ್ಕೆ ಬಂದಿದ್ದರಿಂದ ಮೀರು ಅವನಿಂದ ಬಚಾವಾದ್ಲು. 1 ನಿಮಿಷ ತಡವಾಗಿ ಬಂದಿದ್ರೆ ಆ ಪಾಪಿ ಅವಳ ಜೀವನ ನಾಶ ಮಾಡ್ತಿದ್ದ. ಅವನು ಮುಖ ಮರೆಸುವ ಸಲುವಾಗಿ ಮಾಸ್ಕ್ ಧರಿಸಿದ್ದ. ಆದರೆ ಅವಳು ಮಾತನಾಡಲು ಹೋದದ್ದು ಅಕ್ಷಯ್ ಹತ್ರ. ಮಾಸ್ಕ್ ಹಾಕಿದ್ರೂ ಅವನು ಅಕ್ಷಯ್ ಎಂದು ತಿಳಿಯಿತು ನಮಗೆ. ನಮ್ಮನ್ನು ನೋಡಿದ ತಕ್ಷಣ ಅವನಲ್ಲಿಂದ ಓಡಿದ. ಇಷ್ಟು ದಿನ ನಮ್ಮ ಜೊತೆ ಇದ್ದದ್ದು ಕುರಿಯ ವೇಷ ಧರಿಸಿದ ತೋಳ ಎಂದು ನಮಗೆ ತಿಳಿದಿರಲಿಲ್ಲ. ಅಪ್ಪನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆವು. ಅಪ್ಪ ಕೂಡಲೇ ಬಂದರು. ಆಮೇಲೆ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆವು. ಮೀರು ಅಮ್ಮ ವಿಷಯ ತಿಳಿದು ಬಂದರು. ಮೀರುಗೆ ಪ್ರಜ್ಞೆ ಬಂತು ಎಂದು ಡಾಕ್ಟರ್ ಹೇಳಿದರು. ಆದರೆ ಪ್ರಜ್ಞೆ ಬಂದಾಗ ಅವಳು ಮೊದಲಿನ ಮೀರು ಆಗಿರಲಿಲ್ಲ. ಡಾಕ್ಟರ್ ಹೇಳಿದರು, ಅವಳ ಜೀವನದಲ್ಲಿ ಮನಸ್ಸಿಗೆ ಶಾಕ್ ಆಗುವಂತಹ ಘಟನೆ ನಡೆದಿದೆ. ಆದುದರಿಂದ ಅವಳ ಮಾನಸಿಕ ಸ್ಥಿತಿ ನಾರ್ಮಲ್ ಅಲ್ಲ ಎಂದು. ಇದು 2ನೇ ಬಾರಿ ಈ ಥರ ಘಟನೆ ನಡೆದಿರುವುದು. ಇದಕ್ಕಿಂತ ಮೊದಲು ಅವಳಿಗೆ ತುಂಬ ನೋವು ಕೊಟ್ಟ ಘಟನೆ ಯಾವುದು ಎಂದು ಕೇಳಿದರು. ನಾನು ಅಂಕಲ್ ವಿಷಯ ಹೇಳಿದೆ. ಅವರು ಸಂಜೀವಿನಿ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಲು ತಿಳಿಸಿದರು. ಅವರ ಸಲಹೆ ಪ್ರಕಾರ ಮೀರುಗೆ ಈಗ ಅಲ್ಲಿ ಚಿಕಿತ್ಸೆ ನೀಡ್ತಿದ್ದಾರೆ. ಅವತ್ತಿನ ಆ ಘಟನೆಯ ನಂತರ ಭವಾನಿ ಆಂಟಿ ಮಾತು ಕಡಿಮೆ ಮಾಡಿದರು. ಮೀರುವನ್ನು ನೋಡಲು ಹೋಗಲಿಲ್ಲ. ಊಟ ತಿಂಡಿ ತಿಂತಾ ಇರಲಿಲ್ಲ. ಯಾರ ಮಾತು ಸಹ ಕೇಳ್ತಾ ಇರಲಿಲ್ಲ. ಹೀಗೆ ಕೊರಗಿ ಪ್ರಾಣ ಬಿಟ್ಟರು. ಮೀರುಗೆ ಈ ವಿಷಯ ಗೊತ್ತಿಲ್ಲ. ಮೊನ್ನೆ ಹೋದಾಗ ಅಮ್ಮ ಯಾಕೆ ನನ್ನ ನೋಡಲು ಬರುವುದಿಲ್ಲ ಎಂದು ಕೇಳಿದಳು. ನಾನೇನು ಹೇಳಲಿ, ಅವರಿದ್ದರೆ ತಾನೇ ಬರುವುದಕ್ಕೆ. ಈ ಸತ್ಯ ಗೊತ್ತಾದ ಮೇಲೆ ಅವಳು ಏನಾಗ್ತಾಳೋ ಗೊತ್ತಿಲ್ಲ. ಆ ಘಟನೆಯ ನಂತರ ಆ ಪಾಪಿ ನಮ್ಮ ಕಣ್ಣಿಗೆ ಬೀಳಲಿಲ್ಲ. ಎಷ್ಟು ಹುಡುಕಿದ್ರೂ ಅವನ ಸುಳಿವು ಸಿಗಲಿಲ್ಲ. ಆದರೆ ಅವನ ಬಗ್ಗೆ ಕೆಲವು ವಿಷಯಗಳು ತಿಳಿಯಿತು. ಅದು ಅವನು ವಿಶ್ವನಾಥ್ ಅವರ ಮಗ ಅಲ್ಲ, ಅವನಿಗೆ ಒಬ್ಬರು ಅಜ್ಜಿ ಮಾತ್ರ ಇರೋದು ಅಂತ. ನನ್ನ ಕೈಗೆ ಸಿಕ್ಕರೆ ನಾನಂತ ಅವನನ್ನು ಕೊಂದು ಬಿಡ್ತೀನಿ. ಅವಳ ಈಗಿನ ಪರಿಸ್ಥಿತಿಗೆ ಪರೋಕ್ಷವಾಗಿ ಆದರೂ ನಾನೇ ಕಾರಣ. ನಾನು ಆ ನೀಚನ ಹೆಸರು ಹೇಳಿ ರೇಗಿಸುತ್ತಿದ್ದೆ. ಪಾಪ ಅವಳು ನಿಧಾನವಾಗಿ ಅವನನ್ನು ಮನಸಾರೆ ಪ್ರೀತಿಸಿದಳು. ಎಲ್ಲ ಕಳೆದುಕೊಂಡಳು. ಎಲ್ಲ ನನ್ನಿಂದ. ಎಲ್ಲದಕ್ಕೂ ನಾನೇ ಕಾರಣ ಎಂದು ತನ್ನ ಕೈಯಿಂದ ತಾನೇ ಕಪಾಳಕ್ಕೆ ಹೊಡೆದಳು ನಿವಿ. ಅವಳ ಮಾತನ್ನು ಕೇಳ್ತಾ ಇದ್ದ ಆದಿಯ ಕಣ್ಣಾಲಿಗಳು ತುಂಬಿ ಬಂದವು. ಅವನು ಅವಳ ಹತ್ರ ಹೋಗಿ, ನೋಡು ಕಾನ್ವಿ, ಆಗಿದ್ರಲ್ಲಿ ನಿನ್ನ ತಪ್ಪಿಲ್ಲ. ಸುಮ್ಮನೆ ನಿನಗೆ ನೀನೇ ಶಿಕ್ಷೆ ಕೊಡಬೇಡ. ನೀನೇ ಹೇಳ್ದೆ ತಾನೆ, ಮೀರಾಗೆ ಅಪ್ಪ ಅಮ್ಮ ಇಲ್ಲ ಈಗ. ನಿನ್ನ ಅವಶ್ಯಕತೆ ಅವಳಿಗೆ ತುಂಬ ಇದೆ. ನೀನು ಹೀಗೆ ಆದರೆ ಹೇಗೆ? ಅವಳ ಜೀವನ ಸರಿ ಮಾಡಬೇಕು, ಅಳಬೇಡ ಎಂದು ಕಣ್ಣೊರೆಸಿದ. ನಾನು ಕೆಟ್ಟವಳು ಅಲ್ವಾ? ನನ್ನಿಂದ ಅವಳ ಜೀವನ ಹಾಳಾಯಿತು ಅಲ್ವಾ? ನೀನು ತುಂಬ ಒಳ್ಳೆಯವಳು. ನೀನು ಅವಳ ಜೀವನ ಸರಿ ಮಾಡೇ ಮಾಡ್ತೀಯ. ನೀನು ಯಾವತ್ತೂ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸುವ ಹುಡುಗಿ ಅಲ್ಲ. ನಿನ್ನಿಂದ ಒಳ್ಳೆಯದೇ ಆಗೋದು. ಧೈರ್ಯವಾಗಿರು. ಥ್ಯಾಂಕ್ಸ್. ನನ್ನನ್ನು ನಿನ್ನ ಗೆಳೆಯನಾಗಿ ಸ್ವೀಕರಿಸ್ತೀಯಾ? ಅದು ಸರಿ, ನನ್ನ ಮೇಲೆ ನಂಬಿಕೆ ಇಲ್ಲಾಂದರೆ ಬೇಡ ಬಿಡು. ಹಾಗೇನಿಲ್ಲ. ಸರಿ, ನೀವು ನಾನು ಫ್ರೆಂಡ್ಸ್, ಓಕೆನಾ? ಫ್ರೆಂಡ್ಸ್ ಅಂದಮೇಲೆ ಈ ನೀವು ಎಲ್ಲ ಯಾಕೆ? ನೀನು ಅಂದರೆ ಸಾಕು. ಸರಿ ಕಣು. ನೀನು ವಿಷಯ ಹೇಳಿದೆ, ಆದರೆ ನಿನ್ನ ಪ್ರೀತಿ ವಿಷಯ ಹೇಳಲಿಲ್ಲ. ನಂಗೆ ಹೇಳಲ್ವಾ ಅವರ ಬಗ್ಗೆ? ನಾನು ಯಾರನ್ನೂ ಪ್ರೀತಿ ಮಾಡ್ತಾ ಇಲ್ಲ. ನಾನು ಮನೆಗೆ ಹೋಗಬೇಕು. ಸಾರಿ, ಬಾಯ್. ಸರಿ, ಬಾಯ್. ಮುಂದುವರಿಯುವುದು.